ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ವಿಜಯ್ ಮೊದಲ ಎಲೆಕ್ಷನ್ನಲ್ಲೇ ಸೆಂಚುರಿ ಹೊಡೆದಿದ್ದಾರೆ. ಸ್ಪರ್ಧೆ ಮಾಡಿದ ಮೊದಲ ಚುನಾವಣೆಯಲ್ಲೇ 108 ಸೀಟುಗಳನ್ನು ಪಡೆದುಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಹೊರಹೊಮ್ಮಿದೆ. ಸದ್ಯ ಟಿವಿಕೆ ಅಭ್ಯರ್ಥಿಗಳ ಸಭೆ ನಡೆಸಲು ವಿಜಯ್ ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಮಂಡಿಸಿದ್ದಾರೆ. ಈಗಾಗಲೇ ಗವರ್ನರ್ಗೆ ಮೇಲ್ ಮೂಲಕ ವಿಜಯ್ ಪತ್ರ ರವಾನಿಸಿದ್ದಾರೆ. ಇತ್ತ ವಿಸಿಕೆ ಪಕ್ಷದ ತಿರುಮಾವಲವನ್ ಮಾತನಾಡಿದ್ದು, ನಾವು ಡಿಎಂಕೆ ಜೊತೆಗೆ ಮುಂದುವರಿತೇವೆ. ಟಿವಿಕೆ ಜೊತೆ ಮೈತ್ರಿ ಇಲ್ಲ ಅಂತ ಹೇಳಿರುವುದು ಈಗ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ನಟ ವಿಜಯ್ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನ ಪಣಿಯೂರಿನ ಪಕ್ಷದ ಕಚೇರಿಯಲ್ಲಿ ಶಾಸಕರ ಜೊತೆ ನಡೆದ ಸಭೆಯಲ್ಲಿ ವಿಜಯ್ ಆಯ್ಕೆಯಾಗಿದ್ದಾರೆ. ಇನ್ನು ಸರ್ಕಾರ ರಚನೆಗೆ ಬೇಕಾಗಿರುವ ಶಾಸಕರ ಬೆಂಬಲ ಪಡೆಯಲು ವಿಜಯ್ ಕಸರತ್ತು ನಡೆಸುತ್ತಿದ್ದಾರೆ. ಟಿವಿಕೆಯ 108 ಶಾಸಕರ ಜೊತೆಗೆ ಉಳಿದ 10 ಶಾಸಕರ ಬೆಂಬಲಕ್ಕೆ ವಿಜಯ್ ಎಐಎಡಿಎಂಕೆಯ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಕಾಂಗ್ರೆಸ್ನ 5 ಶಾಸಕರು ತಟಸ್ಥ ನಡೆ ತೋರಿದ್ದಾರೆ. ಹೈಕಮಾಂಡ್ನಿಂದ ಸಂದೇಶ ಬಾರದ ಹಿನ್ನೆಲೆ ಕಾಯ್ತಿದ್ದಾರೆ. ಇನ್ನುಳಿದಂತೆ ಡಿಎಂಕೆಯ 4 ಶಾಸಕರ ಜೊತೆಗೂ ವಿಜಯ್ ಚರ್ಚೆ ಮಾಡಿದ್ದಾರಂತೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನಕ್ಕೆ ವಿಜಯ್ ಸಿದ್ಧತೆ ನಡೆಸಿದ್ದಾರೆ. ಮೇ 7ರಂದು ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ತಯಾರಿ ನಡೆದಿದೆ. ಈ ಬಗ್ಗೆ ಇವತ್ತು ನಡೆದ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಶಾಸಕರ ರಚನೆಗೆ ಬೇಕಾಗಿರುವ ಪಕ್ಷದ 108 ಶಾಸಕರ ಜೊತೆ ಉಳಿದ 10 ಶಾಸಕರ ಬೆಂಬಲ ಖಚಿತಪಡಿಸಿಕೊಂಡು ನಾಳೆ ಗವರ್ನರ್ ಭೇಟಿಯಾಗಲಿದ್ದಾರೆ ವಿಜಯ್. ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಬಗ್ಗೆ ನಾಳೆ ಗವರ್ನರ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಡಿಎಂಕೆ ಸೋಲು ಹಿನ್ನೆಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಟಾಲಿನ್ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸ್ಟಾಲಿನ್ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಸಿಎಂ ಸ್ಥಾನಕ್ಕೆ ಸ್ಟಾಲಿನ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಚಿವಾಲಯದ ಕಚೇರಿಯಿಂದ ಸ್ಟಾಲಿನ್ ಅವರ ಫೋಟೋಗಳನ್ನು ಸಿಬ್ಬಂದಿ ತೆರವು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪ್ರಚಂಡ ಬಹುಮತ ಸಾಧಿಸಿದ ಟಿಎಂಸಿಯ 15 ವರ್ಷಗಳ ಆಡಳಿತಕ್ಕೆ ಅಂತ್ಯ ಹಾಡಿ 207 ಕ್ಷೇತ್ರಗಳಲ್ಲಿ ಕಮಲ ಪಡೆ ಗೆದ್ದು ಬಿಗಿದೆ. ಇನ್ನು ಭವಾನಿಪುರ ಕ್ಷೇತ್ರದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿಗೆ ಸೋಲಿನ ರುಚಿ ತೋರಿಸಿದ ಸುವೇಂದು ಅಧಿಕಾರಿ ಬಿಜೆಪಿಯ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಇದೀಗ ಬಿಜೆಪಿ ಸರ್ಕಾರ ರಚನೆ ಮಾಡೋ ಸರ್ಕಸ್ನಲ್ಲಿದ್ದು ಸಿಎಂ ಪಟ್ಟ ಯಾರಿಗೆ ಒಲಿಯಲಿದೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. 2 ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಇನ್ನು ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ರೂಪಾ ಗಂಗೂಲಿ ಹಾಗೂ ಅಗ್ನಿಮಿತ್ರ ಪೌಲ್ ಮಧ್ಯೆ ಸಿಎಂ ರೇಸ್ಗೆ ಭಾರಿ ಪೈಪೋಟಿ ಇದೆ. ಒಟ್ಟಿನಲ್ಲಿ ಬಂಗಾಳ ಸಿಎಂ ಯಾರಾಗ್ತಾರೆ ಅನ್ನೋದೇ ಇದೀಗ ಪ್ರಶ್ನೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸೋತು ಸುಣ್ಣವಾಗಿರುವ ನಿರ್ಗಮಿತ ಸಿಎಂ ಮಮತಾ ಬ್ಯಾನರ್ಜಿ ನಾನು ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕೋಲ್ಕತ್ತಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಬಿಜೆಪಿ ಜನರ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಲೂಟಿ ಮಾಡಿದೆ, ಇವಿಎಂ ಮೂಲಕ ಜನರನ್ನ ವಂಚಿಸಲಾಗಿದೆ, ಎಸ್ಐಆರ್ನಲ್ಲಿ 90 ಲಕ್ಷ ಹೆಸರುಗಳನ್ನು ಅಳಿಸಿದ್ದಾರೆ, ನಾವು ನ್ಯಾಯಾಲಯಕ್ಕೆ ಹೋದಾಗ 32 ಲಕ್ಷ ಹೆಸರುಗಳನ್ನು ಸೇರಿಸಲಾಯಿತು, ಅವರು ಕೊಳಕು, ಅಸಹ್ಯ ಮತ್ತು ಚೇಷ್ಟೆಯ ಆಟಗಳನ್ನಾಡಿದ್ರು, ನನ್ನ ಜೀವನದಲ್ಲಿ ನಾನು ಈ ರೀತಿಯ ಚುನಾವಣೆಯನ್ನ ನೋಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಇತ್ತ ಕೇರಳಂನಲ್ಲಿ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಸಿಎಂ ರೇಸ್ನಲ್ಲಿರುವ ವಿಡಿ ಸತೀಶನ್ ಎರ್ನಾಕುಲಂನಲ್ಲಿದ್ದರೆ, ರಮೇಶ್ ಚೆನ್ನತ್ತಲ ಮಲಪ್ಪುರಂನಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಕಣ್ಣೂರಿನಲ್ಲಿದ್ದರೆ, ಅತ್ತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅಲಪ್ಪಿಯಲ್ಲಿದ್ದಾರೆ. ಸದ್ಯ ದೀಪದಾಸ್ ಮುನ್ಷಿ ತಿರುವನಂತಪುರಂನಲ್ಲಿದ್ದು ಎಲ್ಲ ಮಾಹಿತಿ ಪಡಿತಾ ಇದ್ದಾರೆ. ಇತ್ತ ಇವತ್ತು ಎಲ್ಲ ನಾಯಕರ ಸಭೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಮುಸ್ಲಿಂ ಲೀಗ್ನಿಂದಲೂ ಕೆಲವು ಆಕಾಂಕ್ಷಿಗಳಿದ್ದು ಯುಡಿಎಫ್ ನಾಯಕರಿಗೆ ತಲೆನೋವಾಗಿದೆ. ಈ ಮಧ್ಯೆ 2 ದಿನದಲ್ಲಿ ಸಿಎಂ ಅಭ್ಯರ್ಥಿ ಫೈನಲ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೇರಳಂನ ಮಲಪ್ಪುರಂನಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಪಾಣಕ್ಕಾಡ್ ಸಾದಿಕ್ ಅಲಿ, ಶಿಹಾಬ್ ತಂಗಲ್, ಪಿಕೆ ಕುನ್ಹಾಲಿ ಕುಟ್ಟಿ ಹಾಗೂ ಮುಸ್ಲಿಂ ಲೀಗ್ ಶಾಸಕರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಶೃಂಗೇರಿಯ ಚುನಾವಣಾ ರಿಸಲ್ಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. 255 ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಪೋಸ್ಟಲ್ ವೋಟ್ಗಳನ್ನು ತಿದ್ದಿದ್ದಾರೆ. ಹಿಂದಿನ ರಿಟರ್ನಿಂಗ್ ಆಫೀಸರ್ ವ್ಯಾಲಿಡ್ ಅಂತ ಹೇಳಿದ ವೋಟ್ಗಳನ್ನು ಈಗ ಇನ್ವ್ಯಾಲಿಡ್ ಮಾಡಲಾಗಿದೆ. ಬಿಜೆಪಿಯವರು ಟ್ರಂಕ್ ತರುವ ಸಿಬ್ಬಂದಿ ಮೂಲಕನೇ ತಿದ್ದಿಸಿದ್ದಾರೆ. ಹಣ್ಣು ತಿಂದವನು ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಎಂಬಂತೆ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಿದ್ದಾರೆ. ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ
ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. 255 ಮತಗಳು ಕಡಿಮೆ ಆಗಿದ್ದಾವೆ ಅಂದರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದೋ? ಯುವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು ಎರಡೇ. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಶೃಂಗೇರಿ ಮಾಜಿ ಶಾಸಕ ಟಿಡಿ ರಾಜೇಗೌಡ ಹಾಗೂ ಶೃಂಗೇರಿ ಕಾಂಗ್ರೆಸ್ ಏಜೆಂಟ್ ಸುಧೀರ್ ಕುಮಾರ್ ಅಂದು ನಡೆದಿದ್ದ ಘಟನಾವಳಿಗಳ ಬಗ್ಗೆ ವಿವರಿಸಿದ್ದಾರೆ. ಲಾಕರಿಗೆ ಶಿಫ್ಟ್ ಮಾಡುವಂಥ ಹಂತದಲ್ಲಿರ್ಬೋದು ಅಥವಾ ಪ್ಯಾಕ್ ಮಾಡ್ತಕ್ಕಂಥ ಹಂತದಲ್ಲಿರ್ಬೋದು, ಅದನ್ನು ನನಗೆ ಬಂದಂಥ ಸಿಂಧು ಮತಗಳಿಗೆ ಮತ್ತೊಂದು ವೈಟ್ ಮಾರ್ಕ್ ಹಾಕುವ ಮುಖಾಂತರ, ಅದು ಬೇರೆ ಇಂಕು, ಬೇರೆ ಕಲರು, ಆ ಪ್ಯಾಟ್ರನು ಕೂಡ ಬೇರೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಏನು ಎಲೆಕ್ಷನ್ ಕಮಿಷನ್ ಮತ್ತು ನ್ಯಾಯಾಲಯ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಸಲ್ಲಿಸಿ, ಈಗ ನಾವು ನ್ಯಾಯಾಲಯದ ಬಾರಿ ಹೋಗ್ಬೇಕು, ಅನಿವಾರ್ಯ ನ್ಯಾಯಾಲಯದ ಬಾರಿ ಹೋಗ್ತೇವೆ, ಪರಿಶೀಲನೆ ಮಾಡಿ ತನಿಖೆ ಮಾಡಿ ನ್ಯಾಯವನ್ನು ಕೊಡಬೇಕು. ಆವಾಗ ಮಾತ್ರ ಆ ಸ್ಟ್ರಾಂಗ್ ರೂಮ್ ಅಂತ ಏನು ಇದರಲ್ಲಿ ಇತ್ತು ಚಿಕ್ಕಮಗಳೂರಿನಲ್ಲಿ, ತಾವುಗಳು ಈಗಲೂ ಹೋಗಿ ಪರಿಶೀಲನೆ ಮಾಡ್ಬೋದು. ಎದುರು ಭಾಗದಲ್ಲಿ ಕಾಂಪೌಂಡ್ ಇದೆ, ಸುತ್ತ 3 ಸುತ್ತ ಕಾಂಪೌಂಡೇ ಇಲ್ಲ, ಬಿಲ್ಡಿಂಗ್ ಕಾಂಪೌಂಡೇ ಇಲ್ಲ. ಮತ್ತು ಒಳಗಡೆ ಏನು ಕೊಠಡಿಯನ್ನು ತೆಗೆದು ನೋಡಿದಾಗ ಅಲ್ಲಿ 20 ಬಾಕ್ಸ್ಗಳಿತ್ತು. ಆ 20 ಬಾಕ್ಸ್ಗಳಲ್ಲೂ ಸಹಿತ ಹಲವಾರು ಬಾಕ್ಸ್ಗಳಿಗೆ, ಸ್ಟೀಲ್ ಬಾಕ್ಸ್ಗಳಿಗೆ ಲಾಕ್ಗಳಿರಲಿಲ್ಲ, ಸೀಲ್ಗಳಿರಲಿಲ್ಲ. ಆಗ ತಕರಾರನ್ನು ವ್ಯಕ್ತಪಡಿಸಿ ಆ ಬಾಕ್ಸ್ಗಳ ಸ್ಥಿತಿಗತಿಗಳ ಬಗ್ಗೆ ಪ್ರೊಸೀಜರ್ ಬುಕ್ಕಲ್ಲಿ ರೆಸೊಲ್ಯೂಷನನ್ನು ಬರೆಸಿದ್ದೇವೆ. ಇನ್ನು ಶೃಂಗೇರಿ ಮರು ಎಣಿಕೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಗವರ್ನರ್ ತಾಹೋರ್ ಚಂದ್ ಗೆಹ್ಲೋಟ್ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಲೋಕಭವನದಲ್ಲಿ ಅಶೋಕ, ಜೀವರಾಜ್, ಆರ್ಗ ಜ್ಞಾನೇಂದ್ರ ಮತ್ತಿತರರು ರಾಜ್ಯಪಾಲರ ಭೇಟಿ ಮಾಡಿದ್ರು. ಶೃಂಗೇರಿ ಮರು ಎಣಿಕೆ ಬಳಿಕ ನಡೆದ ವಿದ್ಯಮಾನಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಶಾಸಕ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸಲ್ಲ ಅಂತ ಸ್ಪೀಕರ್ ಖಾದರ್ ಸಂದೇಶ ಕೊಟ್ಟಿದ್ದು, ಗವರ್ನರ್ ಅವರಿಂದ ಪ್ರಮಾಣ ವಚನ ಬೋಧಿಸಲು ಬಿಜೆಪಿ ನಾಯಕರು ಪ್ರಯತ್ನದಲ್ಲಿದ್ದಾರೆ. ಗವರ್ನರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವೇ ಓದ್ಕೊಡಿ ಅನ್ನೋ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸ್ಪೀಕರ್ ಜೊತೆ ಈಗ ಮಾತಾಡಿದ್ದಾರೆ. ಮತ್ತು ನಾವು ಸ್ಪೀಕರ್ ಕೊಟ್ಟು ಗವರ್ನರ್ಗೂ ರಿಕ್ವಿಜೇಷನ್ ಲೆಟರನ್ನು ಕೊಟ್ಟಿದ್ದೀರಿ. ಇವರೇನಾನ ಮಾಡಿಲ್ಲ. ಅಂಚೆ ಮತಗಳನ್ನು ತಿರುಚಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಜೀವರಾಜ್ ಪರ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದರೆ, ಸರ್ಕಾರದ ಪರವಾಗಿ ಎಸ್ಪಿಪಿ ಬೆಳ್ಳಿಯಪ್ಪ ಹಾಜರಾಗಿದ್ದರು. ಇನ್ನು ಹಾಲಿ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ಮೇಲೆ ಎಫ್ಐಆರ್ ಮಾಡದ್ದಕ್ಕೆ ನ್ಯಾಯಮೂರ್ತಿ ಶ್ರೀ ಶಾನಂದ ಗರಂ ಆದರು. ಗೊಂದಲಗಳಿದ್ರೆ ಚುನಾವಣಾ ತಕರಾರು ಅರ್ಜಿಯಲ್ಲಿ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸುವುದು ಸರಿಯಲ್ಲ. ಹೀಗಾದ್ರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲಾಗುವುದಿಲ್ಲ ಅಂತ ಅಭಿಪ್ರಾಯಪಟ್ಟ ಜಡ್ಜ್ ಮೇ 7ರವರೆಗೆ ಎಫ್ಐಆರ್ಗೆ ತಡೆ ನೀಡಿದರು. ಶೃಂಗೇರಿಯಲ್ಲಿ ನಡೆದ ಮರು ಮತ ಎಣಿಕೆ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಶೃಂಗೇರಿಯಲ್ಲೂ ಮೋಸ ನಡೆದಿದೆ, ಬ್ಯಾಲೆಟ್ ಪೇಪರ್ಗಳನ್ನೇ ಬದಲಾಯಿಸಿದ್ದಾರೆ, ಅಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ತನಿಖೆ ಆಗಬೇಕು ಅಂತ ವೀಕ್ಷಕರು ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ತನಿಖೆ ಮಾಡದೆ ಏಕಾಏಕಿ ಫಲಿತಾಂಶ ಘೋಷಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಯಾವ ರೀತಿ ಅವರು ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ BJP ಅಭ್ಯರ್ಥಿ ಹೆಸರನ್ನು ಟಿಕ್ ಮಾಡಿದ್ದಾರೆ, ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಖಂಡಿತವಾಗೂ ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಗಳಲ್ಲಿ ಗೆಲುವು ನೋಡಿದರೆ ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಪಿದ್ದಾರೆ. ನಮ್ಮ ಪಕ್ಷದ ಮೇಲೆ ಜನತೆ ವಿಶ್ವಾಸ ಇಟ್ಟಿದ್ದಾರೆ, ನುಡಿದಂತೆ ನಡೀತಾರೆ ಎಂದು ಭಾವಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ರು. ಹಾಗಾದ್ರೆ ಅವರ ಪ್ರಕಾರ 2028ಕ್ಕೂ ನಾವೇ ಗೆಲ್ತೀವಿ ಅನ್ನೋದು ಖಚಿತವಾಯ್ತಲ್ಲ ಅಂತ ಹೇಳಿದ್ದಾರೆ. 3 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದು, ಈಗ ಮತ್ತೆ 2 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದೀವಿ.
ಅದರರ್ಥ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳು ಮತದಾರರನ್ನು ತಲುಪಿದ್ದಾವೆ, ಜನರು ನಮ್ಮ ಮೇಲೆ ವಿಶ್ವಾಸ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇನ್ನು ದಾವಣಗೆರೆ ಉಪಚುನಾವಣೆ ಸಂಬಂಧ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ವಿರುದ್ಧ ಕೆಪಿಸಿಸಿ ಕೈಗೊಂಡ ಕ್ರಮ ಸರಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಿಂದಿನ ಸಾರಿನೂ ಇಂಡಿಪೆಂಡೆನ್ಸ್ ವೋಟ್ ಹಾಕಿದ್ರು, ಈ ಸಾರಿ SDPIಗೆ ಜಾಸ್ತಿ ವೋಟ್ ಹಾಕಿದ್ದಾರೆ. ಯಾಕೆ, ಎಲ್ಲಿ ನಾವು ಹಿಡಿದಿದ್ದೀವಿ, ಯಾಕೆ ನಮ್ಮನ್ನು ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪಕ್ಷ ತನಿಖೆ ಮಾಡ್ತದೆ. ಅದನ್ನು ಮಾಡಿದ ಮೇಲೆ ನಾವು ಕ್ರಮ ತಗೊಳ್ತಕ್ಕಂಥ ಕೆಲಸ. ಸರಿ ಇದೆ. ಇನ್ನು ಬೈ ಎಲೆಕ್ಷನ್ ಗೆಲುವಿನ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಾಗಲಕೋಟೆಯಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮತ ಬಂದಿದೆ. ಇದಕ್ಕೆ ಸ್ಥಳೀಯ ನಾಯಕರೇ ಕಾರಣ. ಸಚಿವರು, ಶಾಸಕರು ಬಹಳ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿದಿವೆ. ಮೇಟಿಯವರು ಮಾಡಿದ ಅಭಿವೃದ್ಧಿ ಕೆಲಸಗಳು ನಮಗೆ ಸಹಾಯಕಾರಿಯಾಗಿವೆ. ಈವರೆಗೆ ಯಾರೂ ಕೂಡ ಬಾಗಲಕೋಟೆಯಲ್ಲಿ ಈ ಮಾರ್ಜಿನ್ನಲ್ಲಿ ಗೆದ್ದಿಲ್ಲ. ಬಿಜೆಪಿಯಲ್ಲಿ ಇದ್ದ ಮತ ವಾಪಸ್ ತರಲು ಪ್ರಯತ್ನ ಮಾಡಿದ್ದೆವು ಅಷ್ಟೇ. ಅಹಿಂದ ಮತ ಒಂದೆಡೆ ತಂದಿದ್ದು ಯಶಸ್ವಿ ಆಯಿತು. ಕಾಂಗ್ರೆಸ್ಗೆ ಅಹಿಂದ ಮತಗಳು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಅಂತ ಹೇಳಿಕ್ಕೆ ಆಗಲಿ, ಎಲ್ಲ ಕೂಡಿ ಅದು ಒಂದು ಪಾರ್ಟಿ ಇರ್ತದೆ. 10ರಲ್ಲಿ ಅದು 1% ಡೆವಲಪ್ಮೆಂಟು, ಮೇಟಿ ಅವರ ಅಭಿಮಾನ, ಪಕ್ಷದ ಓಟು, ಡೆವಲಪ್ಮೆಂಟು, ಇವೆಲ್ಲ ಕೂಡಿ ಗೆಲ್ಲಲಿಕ್ಕೆ ಒಂದೇ ಆದರೆ ಒಂದರಿಂದ ನಾವು ಯಾವುದೇ ಗೆಲ್ಲಲಿಕ್ಕೆ ಆಗೋಲ್ಲ. ಸುಮಾರು ಫ್ಯಾಕ್ಟ್ರಿಗಳಿಂದ ಗೆದ್ದಿದೆ, ಅದರಲ್ಲಿ ನೋ ಡೌಟ್. ಯಾರು ಇಷ್ಟು 10,000ರಲ್ಲೇ ಅಷ್ಟೇ ಮ್ಯಾಕ್ಸಿಮಮ್. ನಮ್ಮ ಓಟುಗಳು BJPಯಲ್ಲಿ ಇರೋದ್ರಿಂದ ಅವನು ವಾಪಸ್ ಪಡೆಯಲು ಯಶಸ್ವಿ ಆಗಿದ್ವಿ. ನಾವೇನು ಅಹಿಂದ ಓಟ್ ಅಂತೀವಿ, SC/ST ಓಟ್ ಅಂತಿಲ್ಲ. ಅವರೆಲ್ಲ BJPಯಲ್ಲೇ ಇದ್ದರು. ಅವನು ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದೆ. ಸೊ ಅಂತರ ಆಗಲಿಕ್ಕೆ ಇದು ಕೂಡ ಭಾಳ ಮುಖ್ಯ ಕಾರಣ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ಎಐಸಿಸಿ ಅಧ್ಯಕ್ಷರೇ ಹೇಳಿದ ಮೇಲೆ ಮುಗಿತಲ್ಲ, ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಂದರ್ಭ ಬಂದಾಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದರು. ಇನ್ನು ಗಾಳಿ ಸುದ್ದಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರಾದರೂ ನಮ್ಮ ಪಕ್ಷದ ಹಿರಿಯರಿರ್ಬೋದು, ವರಿಷ್ಠರಿರ್ಬೋದು, ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸರ್, AICC ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು, CM ಈಗಾಗಲೇ ಇದ್ದಾರೆ, ಅದು ಪೋಸ್ಟ್ ವೇಕೆಂಟ್ ಇಲ್ಲ, ಆ ವಿಚಾರ ಇನ್ನೂ ಮಾತುಕತೆಗೂ ಬಂದಿಲ್ಲ ಅಂತ. ಮತ್ತು ಅವ್ರು ಹೇಳಿದ್ಮೇಲೆ ಇನ್ನೇನು ಉಳಿತು? ಇನ್ಯಾರು ಎಂಡೋರ್ಸ್ ಮಾಡಬೇಕು? ವೆರಿ ಕ್ಲಿಯರ್ಲಿ AICC ಪ್ರೆಸಿಡೆಂಟ್ ಹ್ಯಾಸ್ ಟೋಲ್ಡ್ ಖಾಲಿ ಇಲ್ಲ. ಇದ್ದಾಗ ಏನಾದರೂ ಬದಲಾವಣೆ ಇದ್ದರೆ ನಾವು ತೀರ್ಮಾನ ತಗೋತೀವಿ. ಸಂದರ್ಭ ಬರಲಿ, ಸನ್ನಿವೇಶ ಬರಲಿ, ಯಾರೂ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದಾಗ ನಾವು ದೆಹಲಿಗೆ ಹೋಗ್ತೀವಿ. ಸಚಿವ ಸ್ಥಾನಕ್ಕೆ ಆಸೆ ಪಡೋದು ತಪ್ಪಲ್ಲ. ಹೈಕಮಾಂಡ್ ಕರೆದಾಗ ನಾನು ದೆಹಲಿಗೆ ಹೋಗ್ತೀನಿ. ಇನ್ನು ಕೇರಳದಲ್ಲಿ ಯಾರನ್ನ ಸಿಎಂ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ. ಈ ಹಿನ್ನೆಲೆ ಬೆಂಗಳೂರು ಶಾಸಕರ ತಂಡ ಕಾರ್ಯಕ್ರಮದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ. ಶಾಸಕರಾದ SR ವಿಶ್ವನಾಥ್, ಮುನಿರತ್ನ, ಕೆ ಗೋಪಾಲಯ್ಯ ಸೇರಿದಂತೆ ಹಲವರು ಸ್ಥಳಕ್ಕೆ ಭೇಟಿ ನೀಡಿ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿದರು. ಊಟದ ಮೆನು ಬಗ್ಗೆ ಚರ್ಚೆ ನಡೆಸಿದ ಶಾಸಕರು ಬಾಣಸಿಗರಿಂದ ವ್ಯವಸ್ಥೆ ಕುರಿತಂತೆ ಚರ್ಚೆ ನಡೆಸಿದರು. ಇನ್ನು ಅಭಿಮಾನೋತ್ಸವದಲ್ಲಿ ಸುಮಾರು 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಸಾಧನೆ ಬಹುಶಃ ಈ ರಾಜ್ಯ ಕಂಡಂಥ ಒಂದು ರೈತ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋವಂಥವ್ರು ಭಾಳ ಅಪರೂಪ ರಾಜಕಾರಣದಲ್ಲಿ. ಏನಾದರೂ ಒಂದು ವೇಳೆ ರಾಜಕಾರಣದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ನಂಬುದವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ಹೆಸರು ಯಾರಿಗನ್ನ ಇದ್ದರೆ ಆ ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವ್ರು ಇರ್ತಾರೆ.
ರಾಜ್ಯದ ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಶಿಕ್ಷಕರಿಗೆ ಸರ್ಕಾರ ಸಂಬಳವನ್ನೇ ಕೊಟ್ಟಿಲ್ಲ. 2 ತಿಂಗಳಿಂದ ಸಂಬಳ ಹಾಗೂ NPA ಭತ್ಯೆಯನ್ನ ಸರ್ಕಾರ ತಡೆ ಹಿಡಿದಿದೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಸಂಬಳಕ್ಕಾಗಿ ಪಶು ವೈದ್ಯಕೀಯ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಶುವೈದ್ಯಕೀಯ ಪರಿಷತ್ತು, ಇಂಡಿಯನ್ ವೆಟನರಿ ಕೌನ್ಸಿಲ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತು UGC ಇದರ ಅನುಸಾರ ಯಾರು ಅಧ್ಯಾಪಕ ವೃತ್ತಿಯಲ್ಲಿ ಇರ್ತಾರಲ್ಲ ಪಶುವೈದ್ಯರು ಅವರಿಗೆ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂದರೆ NPA, ಯಾಕಂದರೆ ನಾವು ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡಲ್ಲ. ಸೊ ಅದ್ರ ಸಲುವಾಗಿ ನಮಗೆ 7 ವರ್ಷದಿಂದ ಘನ ಸರ್ಕಾರ ನಮಗೆ NPAನ ಕೊಟ್ಟು ಮಾಡ್ತಾ ಇತ್ತು. ಆದರೆ ಈಗ ಏಕಾಏಕಿ 2 ತಿಂಗಳ ಹಿಂದೆ ಒಂದು ಆದೇಶ ಮಾಡಿ ನಮ್ಮ ಒಂದು NPA ಕೊಡೋದನ್ನ ನಿಲ್ಲಿಸಿದ್ದಾರೆ. ಅದನ್ನು ಮುಂದುವರೆಸದಲ್ಲೇ ತಡೆ ಹಿಡಿಬಾರ್ದು, ಅದನ್ನು ಕೊಡಬೇಕು ಅಂತೇಳಿ ನಾವು ಈಗ ಅನಿರ್ದಿಷ್ಟ ಅವಧಿಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇವರಿಬ್ರು ಏನ್ ಮಾಡಿದ್ದಾರೆ, ನಮಗೆ ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಅದೇ ಸರ್, ನಾವು ಆಲ್ರೆಡಿ 7 ವರ್ಷದಿಂದ ನಾವು ತಗೊಂತಾ ಇದೀವಿ, ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್ ತಗೊಂತಾ ಇದೀವಿ. ಈಗ ಏಕಾಏಕಿ ಸಡನ್ ಆಗಿ ಏನಾಗಿದೆ, ಲಾಸ್ಟ್ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅವ್ರು ನಮಗೆ NPA ಸ್ಟಾಪ್ ಮಾಡಬೇಕು ಅಂತ ನಮ್ಗೇನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನೇ ಎನ್ಕ್ವೈರಿ ಮಾಡಿಲ್ಲ, ಏನಿಲ್ಲ, ಸಡನ್ ಆಗಿ ಆದೇಶ ಹೊರಡಿಸಿದ್ದಾರೆ. ಇಂಥ ಟೈಮಲ್ಲಿ ಇವ್ರು ಸಡನ್ ಆಗಿ ನಿಲ್ಲಿಸಿದಾಗ ನಮಗೆ ಶಾಕ್ ಆಯಿತು. ಮತ್ತೆ ಏನಾಗಿದೆ, ನಮ್ಗೆ ಯಾವ ಥರನೂ ಯಾರೂ ಹೆಲ್ಪ್ ಮಾಡದೇ ಇರೋದ್ರಿಂದ ನಾವು ಈ ಪರಿಸ್ಥಿತಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ರಾಜ್ಯ ರೈತ ಸಂಘ ಹಾಗೂ ಕೊಪ್ಪಳದ ಪ್ರಗತಿಪರ ಸಂಘಟನೆಗಳು ಕೊಪ್ಪಳದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬಸಾಪುರ ಕೆರೆ ಒತ್ತುವರಿ ತೆರವು ಮಾಡಬೇಕು ಅಂತ ಆಗ್ರಹಿಸಿ BSPL ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಯಲಿದೆ. ಈಗಾಗಲೇ ಬಸಾಪುರ ಬಳಿ ಜಾನುವಾರುಗಳೊಂದಿಗೆ ಜನರು ಜಮಾಯಿಸಿದ್ದು ಕಾರ್ಖಾನೆ ಕೆರೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದೆ. ಇನ್ನು ಮಠದಲ್ಲಿ ಯಾವುದೇ ಸಭೆ ಸಮಾರಂಭ ನಡೆಸುವಂತಿಲ್ಲ ಅಂತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಮಠದಲ್ಲಿ ಯಾವುದೇ ಸಭೆ ಸಮಾರಂಭ ಹಾಗೂ ಸುದ್ದಿಗೋಷ್ಠಿ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದ್ದು, ಮಠದಲ್ಲಿ ಧಾರ್ಮಿಕ ಪೂಜಾ ವಿಧಾನ ಬಿಟ್ಟು ಸಭೆ ಸಮಾರಂಭ ನಡೆಸುವಂತಿಲ್ಲ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೀದರ್ನಲ್ಲಿ ಅಕ್ರಮ ಮರಳು ಮಾಫಿಯಾ ಜೋರಾಗಿದೆ. ಮರಳು ಲಾರಿ ತಡೆದಿದ್ದಕ್ಕೆ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಲಾಗಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ತಡೆದಿದ್ದಾರೆ. ಈ ವೇಳೆ ಅಧಿಕಾರಿಗಳಾದ ವಿಶ್ವನಾಥ್ ಹಾಗೂ ಲೋಕೇಶ್ ಮೇಲೆ ಹಲ್ಲೆ ನಡೆದಿದೆ. ಲಾರಿ ಮಾಲೀಕ ಚಂದರ್ ಎಂಬಾತ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಚಿಕ್ಕಮಗಳೂರಿನ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ವಾಮಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮನೆ ಮುಂದೆ ಹಾಗೂ ಅವರ ಜೀಪ್ ಬಳಿಯಲ್ಲೂ ವಾಮಾಚಾರದ ಅನುಮಾನ ಮೂಡಿದೆ. ಮನೆ ಗೇಟ್ ಬಳಿ ACF ಮೋಹನ್ ಹಾಗೂ ಅವರ ಜೀಪ್ ಚಾಲಕನ ಫೋಟೋ ಇಟ್ಟು ಪೂಜೆ ಮಾಡಲಾಗಿದೆ. ಮಣ್ಣಿನ ಮಡಿಕೆಯೊಳಗೆ ಮೋಹನ್ ಹಾಗೂ ಜೀಪ್ ಚಾಲಕರ ಫೋಟೋ ಇಟ್ಟು ಅರಿಶಿಣ ಕುಂಕುಮ ಹಾಕಿ ಮಡಿಕೆ ಒಡೆಯಲಾಗಿದೆ. ಈ ಘಟನೆ ಸಂಬಂಧಪಟ್ಟಂಗೆ ACF ದೂರಿನನ್ವಯ ಬಾಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮತ್ತೊಂದು ಕಡೆ ಜಮೀನು ವಿವಾದ ಹಿನ್ನೆಲೆಯಲ್ಲಿ ವಿವಾದಿತ ಜಮೀನಿಗಾಗಿ ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ನಡೆದಿದೆ. ನಾಗನಾಳ ಗ್ರಾಮದ ಶಂಕರ ಅನ್ನೋರು ನಿರ್ಮಾಣ ಮಾಡ್ತಾ ಇದ್ದ ಶೆಡ್ನಲ್ಲಿ ಪಾಪಣ್ಣ ನಾರಾಯಣಸ್ವಾಮಿ ಅನ್ನೋರು ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಶಂಕರ್ ಹಾಗೂ ಪಾಪಣ್ಣ ಕುಟುಂಬದ ಮಧ್ಯೆ ಜಮೀನು ವಿವಾದ ಇದೆ. ಹೀಗಾಗಿ ಶೆಡ್ ನಿರ್ಮಾಣ ನಿಲ್ಲಿಸಲು ವಾಮಾಚಾರ ಮಾಡಿ ಕಡ್ಡಿ, ಕಲ್ಲು, ನಿಂಬೆಹಣ್ಣು ಕಟ್ಟಿದ್ದಾರೆ ಅಂತ ಶಂಕರ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕಟ್ಕೊಂಡು ಹೇಳ್ತೇನೆ, ಇವತ್ತು ಸಮಾಜದಲ್ಲಿ ಹೆಂಡತಿ ಅಂತ ಒಪ್ಕೊಳ್ದಿರೋ ನೀವು ಹೆಂಗಸು ಅಂತ ಹೇಳ್ತಿದ್ದೀರ. ನಾಚಿಕೆ ಆಗಬೇಕು, ನನಗೆ ನಾಚಿಕೆ. ಇಂಡಿವಿಜುವಲ್ ಆಗಿ ಯಾರೂ ಭೇಟಿ ಆಗಬೇಡಿ, ಅವಳು ಕೊಟ್ಟಿದ್ದು ತಿನ್ಬೇಡಿ, ಕೊಟ್ಟೋಗಿ. ಖಂಡಿತ ನಾನು ಯಾರಿಗೂ ಭೇಟಿ ಆಗೋಕ್ಕೂ ನನಗೂ ಇಷ್ಟ ಆಯಿತು. ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ಮಂಡ್ಯ ನಗರದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡದಿಂದ ರಿಜಿಸ್ಟರ್ ಹಾಗೂ ಸ್ಕ್ಯಾನಿಂಗ್ ದಾಖಲೆಗಳ ಪರಿಶೀಲನೆ ಆಗಿದೆ. ಅಕ್ರಮವಾಗಿ ಭ್ರೂಣ ಹತ್ಯೆ ಕಂಡು ಬಂದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಶಿರಸಿ ಹಾವೇರಿ ರಸ್ತೆ ಕಾಮಗಾರಿ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬಿಸಲಕೊಪ್ಪ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಬದುಕಿಗಾಗಿ ಹೋರಾಟ ಹೆಸರಲ್ಲಿ ಬಿಸಲಕೊಪ್ಪ ಸರ್ಕಲ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಮುಷ್ಕರ ಮುಂದುವರೆದಿದೆ. ರಾಜ್ಯದ ವಿವಿಧೆಡೆಯಿಂದ ಬಂದಿರುವ ದಿನಗೂಲಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಹೊರಗುತ್ತಿಗೆ ರದ್ದುಪಡಿಸಿ ಇಲಾಖೆಯಿಂದಲೇ ವೇತನ ಪಾವತಿಸಬೇಕು, ವಿಮೆ ಸೌಲಭ್ಯ, ಅಪಾಯ ಭತ್ಯೆ, ಕ್ಷೇಮಾಭಿವೃದ್ಧಿ ಸೌಲಭ್ಯ ನೀಡುವಂತೆ ಒತ್ತಾಯಿಸಿದ್ದಾರೆ. ಅರಣ್ಯ ಸಚಿವರ ಟಿಪ್ಪಣಿ ಭರವಸೆಯಿಂದ ಪ್ರಯೋಜನವಾಗಿಲ್ಲ, ಲಿಖಿತ ಆದೇಶ ನೀಡಬೇಕು ಅಂತ ಒತ್ತಾಯಿಸಿ ಮೇಲುಕಾಮನಹಳ್ಳಿ ಸಫಾರಿ ಕೇಂದ್ರದಿಂದ ಬಂಡೀಪುರ ಪ್ರವೇಶ ದ್ವಾರದವರೆಗೆ ಜಾಥಾ ಮಾಡಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಭೂ ಮಾಪಕರ ಜಿಲ್ಲಾ ಸಂಘಟನೆಯಿಂದ ಪ್ರತಿಭಟನೆಯಾಗಿದೆ. ಪ್ರತಿಭಟನೆಯಲ್ಲಿ ನೂರಾರು ಸರ್ವೇಯರ್ಗಳು ಭಾಗಿಯಾಗಿದ್ದರು. ಸಮಾನ ವೇತನಕ್ಕಾಗಿ ಒತ್ತಾಯಿಸಿ ಕಳೆದ 1 ತಿಂಗಳಿಂದ ಕೆಲಸಕ್ಕಾಗಿ ಗೈರಾಗಿ ಮುಷ್ಕರ ಮಾಡ್ತಾ ಇದ್ದಾರೆ. ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಎಆರ್ ರವಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದಲ್ಲಿ ಹಲವೆಡೆ ಮಳೆ ಅಬ್ಬರ ಜೋರಾಗಿದ್ದು ಸಾಲು ಸಾಲು ಅವಾಂತರ ನಡೆದಿದೆ. ಇವತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಬರೋಬ್ಬರಿ 115 ಮಿಲಿಮೀಟರ್ನಷ್ಟು ಮಳೆ ಸುರಿಯುವ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ಕೋಲಾರ, ಮೈಸೂರು, ಚಾಮರಾಜನಗರ, ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ. ಜನರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಹವಾಮಾನ ತಜ್ಞರು ಸೂಚನೆ ನೀಡಿದ್ದಾರೆ. ಹರಿಯಾಣದ ನೂಹನಲ್ಲಿರುವ ಜೋರಾಸಿ ಗೋದಾಮಿನಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಅರ್ಧ ಗೋದಾಮಿಗೆ ಬೆಂಕಿ ಬಿದ್ದಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಕೆಲ ದಿನಗಳ ವಿರಾಮದ ಬಳಿಕ ತಮ್ಮ ಸುತ್ತಮುತ್ತಲಿನ ದೇಶಗಳ ಮೇಲೆ ಇರಾನ್ ಮತ್ತೆ ದಾಳಿ ಆರಂಭಿಸಿದೆ. ದುಬೈನ ತೈಲ ಶುದ್ಧೀಕರಣದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದ್ದು ತೈಲ ಘಟಕ ಹೊತ್ತಿ ಉರಿಯುತ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. 6 ಇರಾನಿನ ಸಣ್ಣ ದೋಣಿಗಳನ್ನು ಅಮೆರಿಕ ನೌಕಾಪಡೆ ಸೈನಿಕರು ನಾಶಪಡಿಸಿದ್ದಾರೆ. ಈ ಮೂಲಕ ಇರಾನಿನ ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ ಅಂತ ಯುಎಸ್ ಮಿಲಿಟರಿ ಹೇಳಿದೆ. ಮೆಕ್ಸಿಕೋದಲ್ಲಿ ಲ್ಯಾಂಡಿಂಗ್ ವೇಳೆ ಸೇನಾ ಹೆಲಿಕಾಪ್ಟರ್ ಪತನವಾಗಿದೆ. ಹೆಲಿಪ್ಯಾಡ್ನಲ್ಲಿ ಮೆಕ್ಸಿಕನ್ ನೌಕಾಪಡೆಗೆ ಸೇರಿದ ಹೆಲಿಕಾಪ್ಟರ್ನಲ್ಲಿ ಪವರ್ ಸಪ್ಲೈ ಕಡಿತಗೊಂಡಿದೆ. ಹೀಗಾಗಿ ಎಂಜಿನ್ ವಿಫಲವಾಗಿ ನೆಲಕ್ಕಪ್ಪಳಿಸಿದೆ. ಚೀನಾದ ಹುನಾನ್ ಪ್ರಾಂತ್ಯದಲ್ಲಿ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದ್ದು 21 ಮಂದಿ ಸಾವಿಗೀಡಾಗಿದ್ದಾರೆ. 61 ಜನ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಂಗ್ಶಾ ಎಂಬಲ್ಲಿ ಈ ದುರ್ಘಟನೆ ನಡೆದಿದ್ದು ಈ ಸಂಬಂಧ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ತನಿಖೆಗೆ ಆದೇಶ ಮಾಡಿದ್ದಾರೆ. ಥೈಲ್ಯಾಂಡ್ನ ಪಾಥುಮ್ ಥಾನಿ ಪ್ರಾಂತ್ಯದಲ್ಲಿ ವಾರ್ಷಿಕ ಲುಕ್ ನು ರಾಕೆಟ್ ಉಡಾವಣಾ ಸ್ಪರ್ಧೆ ಆಯೋಜಿಸಲಾಗಿದ್ದು ದೇವಾಲಯಗಳ ನಡುವಿನ ಪಾರಂಪರಿಕ ಸ್ನೇಹಪರ ಸ್ಪರ್ಧೆಯಾಗಿದ್ದು ಇದನ್ನು ಮಾನ್ ಸಮುದಾಯ ಆಚರಿಸುತ್ತೆ.วัดสิริจันทรารามคลองหลวงนะครับ